ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಆರಂಭದಲ್ಲಿ ಒಂದು ಸುದ್ದಿಯನ್ನ ಹೇಳ್ತಾ ಇದ್ದೆ. ಸಿದ್ದರಾಮಯ್ಯ ಅವರು ಈಗ ಅವರ ಮಗನ ಬೆನ್ನಿಗೆ ನಿಂತಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಆ ಒಂದು ಸ್ಟೇಟ್ಮೆಂಟ್ ಭಾರೀ ಚರ್ಚೆಗೆ ಕಾರಣ ಆಗ್ತಾ ಇತ್ತು. ಈಗ ಸಿಎಂ ಸಿದ್ದರಾಮಯ್ಯ ಅವರು ಆ ಹೇಳಿಕೆಯ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಆ ರೀತಿ ಮಾತಾಡಿಲ್ಲ, ನಾನು ನನ್ನ ಮಗನ ಜೊತೆಗೆ ಮಾತಾಡಿದ್ದೇನೆ, ನನ್ನ ಮಗನ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯತೀಂದ್ರ ಬೆನ್ನಿಗೆ ಸಿಎಂ ಸಿದ್ದರಾಮಯ್ಯ ಅವರು ನಿಂತಿರೋದು. ನಾನು ಯತೀಂದ್ರ ಜೊತೆಗೆ ಮಾತಾಡಿದ್ದೇನೆ, ಆ ಸಂದರ್ಭದಲ್ಲಿ ಅವರು ಈ ವಿಚಾರವನ್ನ ತಿಳಿಸಿದ್ದಾರೆ. ಸೈದ್ಧಾಂತಿಕವಾಗಿ ಮಾತನಾಡಿದ್ದೇನೆ ಅಂತ ಮಗ ಹೇಳಿರೋದು. ಇಂಥವರೇ ಮುಖ್ಯಮಂತ್ರಿ ಅಂತ ನಾನು ಹೇಳಿಲ್ಲ, ಅದನ್ನ ನನ್ನ ಮಗ ನನ್ನ ಹತ್ರ ಹೇಳಿದ್ದಾನೆ. ಯತೀಂದ್ರ ಹೇಳಿಕೆಯನ್ನ ತಿರುಚಿ ಬರೆಯಲಾಗಿದೆ ಅಂತ ಮಗನ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಂತಿದ್ದಾರೆ. ಮಗನ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಯತೀಂದ್ರ ತಿರುಚಿ ಮಾಡಿದ್ರೆ ಏನಂತ ಹೇಳಿ ನಾನು ಕೇಳಿದೆ. ಸೈದ್ಧಾಂತಿಕವಾಗಿ ಮಾತಾಡಿದೀನಿ ಅಂತ ಹೇಳ್ದ. ಯತೀಂದ್ರ ಕೇಳಿದೆ ನಾನು, ನೀನ್ ಏನಂತ ಹೇಳಿದ್ಯಾ ಅಂತ. ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿಲ್ಲ ಅಂತ ಹೇಳಿ. ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ, ಹಿಂಗ್ ಕೇಳ್ತಿರಲ್ಲ, ಈಗ ಬೇಡ ಅಂದ್ರೂ ಈಗ ಕೇಳ್ತಿರಲ್ಲ. ಹಂಗೆ ಕೇಳಿದಿರಿ, ಯಾರೋ ಪ್ರಶ್ನೆಗಳು ಕೇಳಿದಿರಿ. ಕೇಳಪ್ಪ ಇಲ್ಲಿ, ಇಲ್ಲಿ ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ ಕರೆದಿರೋದು. ನೀವು ಯತೀಂದ್ರಗೆ ಹೇಳಿದ್ರೆ ಹಿಂಗೆ ಅಲ್ಲಿ ಯಾರೋ ಪ್ರಶ್ನೆ ಕೇಳಿರ್ತಾರೆ, ನೀನ್ ಕೇಳಿಲ್ದೇ ಇರ್ಬೋದು, ಅಲ್ಲಿ ಕೇಳಿರ್ತಾರೆ. ಯತೀಂದ್ರ ತಿರುಚಿ ಮಾಡಿದ್ರೆ ಏನಂತ ಹೇಳಿ ನಾನು ಕೇಳಿದೆ. ಸೈದ್ಧಾಂತಿಕವಾಗಿ ಮಾತಾಡಿದೀನಿ ಅಂತ ಹೇಳ್ದ. ಯತೀಂದ್ರ ಕೇಳಿದೆ ನಾನು, ನೀನ್ ಏನಂತ ಹೇಳಿದ್ಯಾ ಅಂತ. ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿಲ್ಲ ಅಂತ ಹೇಳಿ. ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ, ಹಿಂಗ್ ಕೇಳ್ತಿರಲ್ಲ, ಈಗ ಬೇಡ ಅಂದ್ರೂ ಈಗ ಕೇಳ್ತಿರಲ್ಲ. ಹಂಗೆ ಕೇಳಿದಿರಿ, ಯಾರೋ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಆರಂಭದಲ್ಲಿ ಒಂದು ಸುದ್ದಿಯನ್ನ ಹೇಳ್ತಾ ಇದ್ದೆ. ಸಿದ್ದರಾಮಯ್ಯ ಅವರು ಈಗ ಅವರ ಮಗನ ಬೆನ್ನಿಗೆ ನಿಂತಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಆ ಒಂದು ಸ್ಟೇಟ್ಮೆಂಟ್ ಭಾರೀ ಚರ್ಚೆಗೆ ಕಾರಣ ಆಗ್ತಾ ಇತ್ತು. ಈಗ ಸಿಎಂ ಸಿದ್ದರಾಮಯ್ಯ ಅವರು ಆ ಹೇಳಿಕೆಯ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಆ ರೀತಿ ಮಾತಾಡಿಲ್ಲ, ನಾನು ನನ್ನ ಮಗನ ಜೊತೆಗೆ ಮಾತಾಡಿದ್ದೇನೆ, ನನ್ನ ಮಗನ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯತೀಂದ್ರ ಬೆನ್ನಿಗೆ ಸಿಎಂ ಸಿದ್ದರಾಮಯ್ಯ ಅವರು ನಿಂತಿರೋದು. ನಾನು ಯತೀಂದ್ರ ಜೊತೆಗೆ ಮಾತಾಡಿದ್ದೇನೆ, ಆ ಸಂದರ್ಭದಲ್ಲಿ ಅವರು ಈ ವಿಚಾರವನ್ನ ತಿಳಿಸಿದ್ದಾರೆ. ಸೈದ್ಧಾಂತಿಕವಾಗಿ ಮಾತನಾಡಿದ್ದೇನೆ ಅಂತ ಮಗ ಹೇಳಿರೋದು. ಇಂಥವರೇ ಮುಖ್ಯಮಂತ್ರಿ ಅಂತ ನಾನು ಹೇಳಿಲ್ಲ, ಅದನ್ನ ನನ್ನ ಮಗ ನನ್ನ ಹತ್ರ ಹೇಳಿದ್ದಾನೆ. ಯತೀಂದ್ರ ಹೇಳಿಕೆಯನ್ನ ತಿರುಚಿ ಬರೆಯಲಾಗಿದೆ ಅಂತ ಮಗನ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಂತಿದ್ದಾರೆ. ಮಗನ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಯತೀಂದ್ರ ತಿರುಚಿ ಮಾಡಿದ್ರೆ ಏನಂತ ಹೇಳಿ ನಾನು ಕೇಳಿದೆ. ಸೈದ್ಧಾಂತಿಕವಾಗಿ ಮಾತಾಡಿದೀನಿ ಅಂತ ಹೇಳ್ದ. ಯತೀಂದ್ರ ಕೇಳಿದೆ ನಾನು, ನೀನ್ ಏನಂತ ಹೇಳಿದ್ಯಾ ಅಂತ. ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿಲ್ಲ ಅಂತ ಹೇಳಿ. ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ, ಹಿಂಗ್ ಕೇಳ್ತಿರಲ್ಲ, ಈಗ ಬೇಡ ಅಂದ್ರೂ ಈಗ ಕೇಳ್ತಿರಲ್ಲ. ಹಂಗೆ ಕೇಳಿದಿರಿ, ಯಾರೋ ಪ್ರಶ್ನೆಗಳು ಕೇಳಿದಿರಿ. ಕೇಳಪ್ಪ ಇಲ್ಲಿ, ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ ಕರೆದಿರೋದು. ನೀವು ಯತೀಂದ್ರಗೆ ಹೇಳಿದ್ರೆ ಹಿಂಗೆ ಅಲ್ಲಿ ಯಾರೋ ಪ್ರಶ್ನೆ ಕೇಳಿರ್ತಾರೆ, ನೀನ್ ಕೇಳಿಲ್ದೇ ಇರ್ಬೋದು, ಅಲ್ಲಿ ಕೇಳಿರ್ತಾರೆ. ಯತೀಂದ್ರ ತಿರುಚಿ ಮಾಡಿದ್ರೆ ಏನಂತ ಹೇಳಿ ನಾನು ಕೇಳಿದೆ. ಸೈದ್ಧಾಂತಿಕವಾಗಿ ಮಾತಾಡಿದೀನಿ ಅಂತ ಹೇಳ್ದ. ಯತೀಂದ್ರ ಕೇಳಿದೆ ನಾನು, ನೀನ್ ಏನಂತ ಹೇಳಿದ್ಯಾ ಅಂತ. ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿಲ್ಲ ಅಂತ ಹೇಳಿ. ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ, ಹಿಂಗ್ ಕೇಳ್ತಿರಲ್ಲ, ಈಗ ಬೇಡ ಅಂದ್ರೂ ಈಗ ಕೇಳ್ತಿರಲ್ಲ. ಹಂಗೆ ಕೇಳಿದಿರಿ, ಯಾರೋ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಆರಂಭದಲ್ಲಿ ಒಂದು ಸುದ್ದಿಯನ್ನ ಹೇಳ್ತಾ ಇದ್ದೆ. ಸಿದ್ದರಾಮಯ್ಯ ಅವರು ಈಗ ಅವರ ಮಗನ ಬೆನ್ನಿಗೆ ನಿಂತಿದ್ದಾರೆ.
ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಆ ಒಂದು ಸ್ಟೇಟ್ಮೆಂಟ್ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇತ್ತು. ಈಗ ಸಿಎಂ ಸಿದ್ದರಾಮಯ್ಯ ಅವರು ಆ ಹೇಳಿಕೆಯ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಆ ರೀತಿ ಮಾತಾಡಿಲ್ಲ, ನಾನು ನನ್ನ ಮಗನ ಜೊತೆಗೆ ಮಾತಾಡಿದ್ದೇನೆ, ನನ್ನ ಮಗನ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯತೀಂದ್ರ ಬೆನ್ನಿಗೆ ಸಿಎಂ ಸಿದ್ದರಾಮಯ್ಯ ಅವರು ನಿಂತಿರೋದು, ನಾನು ಯತೀಂದ್ರ ಜೊತೆಗೆ ಮಾತಾಡಿದ್ದೇನೆ, ಆ ಸಂದರ್ಭದಲ್ಲಿ ಅವರು ಈ ವಿಚಾರವನ್ನ ತಿಳಿಸಿದ್ದಾರೆ. ಸೈದ್ಧಾಂತಿಕವಾಗಿ ಮಾತನಾಡಿದ್ದೇನೆ ಅಂತ ಮಗ ಹೇಳಿರೋದು. ಇಂಥವರೇ ಮುಖ್ಯಮಂತ್ರಿ ಅಂತ ನಾನು ಹೇಳಿಲ್ಲ, ಅದನ್ನ ನನ್ನ ಮಗ ನನ್ನ ಹತ್ರ ಹೇಳಿದ್ದಾನೆ. ಯತೀಂದ್ರ ಹೇಳಿಕೆಯನ್ನ ತಿರುಚಿ ಬರೆಯಲಾಗಿದೆ ಅಂತ ಮಗನ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಂತಿದ್ದಾರೆ. ಮಗನ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಯತೀಂದ್ರ ತಿರುಚಿ ಮಾಡಿದ್ರೆ ಏನಂತ ಹೇಳಿ ನಾನು ಕೇಳಿದೆ, ಸೈದ್ಧಾಂತಿಕವಾಗಿ ಮಾತಾಡಿದೀನಿ ಅಂತ ಹೇಳ್ದ. ಯತೀಂದ್ರ ಕೇಳಿದೆ ನಾನು, ನೀನ್ ಏನಂತ ಹೇಳಿದ್ಯಾ ಅಂತ. ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿಲ್ಲ ಅಂತ ಹೇಳಿ. ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ, ಹಿಂಗ್ ಕೇಳ್ತಿರಲ್ಲ, ಈಗ ಬೇಡ ಅಂತ ಹಿಂಗ್ ಕೇಳ್ತಿರಲ್ಲ, ಹಂಗೆ ಕೇಳಿದಿರಿ, ಯಾರೋ ಪ್ರಶ್ನೆಗಳು ಕೇಳಿದಿರಿ. ಕೇಳಪ್ಪ ಇಲ್ಲಿ, ಇಲ್ಲಿ ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ ಕರೆದಿರೋದು. ನೀವು ಯತೀಂದ್ರನ್ಗೆ ಹೇಳಿದ್ರೆ ಹಿಂಗೆ ಅಲ್ಲಿ ಯಾರೋ ಪ್ರಶ್ನೆ ಕೇಳಿರ್ತಾರೆ, ನೀನ್ ಕೇಳಿಲ್ದೇ ಇರ್ಬೋದು, ಅಲ್ಲಿ ಕೇಳಿರ್ತಾರೆ. ಯತೀಂದ್ರನ ತಿರುಚಿ ಮಾಡಿದ್ರೆ ಏನಂತ ಹೇಳಿ ನಾನು ಕೇಳಿದೆ, ಸೈದ್ಧಾಂತಿಕವಾಗಿ ಮಾತಾಡಿದೀನಿ ಅಂತ ಹೇಳ್ದ. ಯತೀಂದ್ರ ಕೇಳಿದೆ ನಾನು, ನೀನ್ ಏನಂತ ಹೇಳಿದ್ಯಾ ಅಂತ. ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿಲ್ಲ ಅಂತ ಹೇಳಿ. ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ, ಹಿಂಗ್ ಕೇಳ್ತಿರಲ್ಲ, ಈಗ ಬೇಡ ಅಂತ ಹಿಂಗ್ ಕೇಳ್ತಿರಲ್ಲ, ಹಂಗೆ ಕೇಳಿದಿರಿ, ಯಾರೋ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಆರಂಭದಲ್ಲಿ ಒಂದು ಸುದ್ದಿಯನ್ನ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯ ಅವರು ಈಗ ಅವರ ಮಗನ ಬೆನ್ನಿಗೆ ನಿಂತಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಆ ಒಂದು ಸ್ಟೇಟ್ಮೆಂಟ್ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇತ್ತು. ಈಗ ಸಿಎಂ ಸಿದ್ದರಾಮಯ್ಯ ಅವರು ಆ ಹೇಳಿಕೆಯ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಆ ರೀತಿ ಮಾತಾಡಿಲ್ಲ, ನಾನು ನನ್ನ ಮಗನ ಜೊತೆಗೆ ಮಾತಾಡಿದ್ದೇನೆ, ನನ್ನ ಮಗನ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯತೀಂದ್ರ ಬೆನ್ನಿಗೆ ಸಿಎಂ ಸಿದ್ದರಾಮಯ್ಯ ಅವರು ನಿಂತಿರೋದು, ನಾನು ಯತೀಂದ್ರ ಜೊತೆಗೆ ಮಾತಾಡಿದ್ದೇನೆ, ಆ ಸಂದರ್ಭದಲ್ಲಿ ಅವರು ಈ ವಿಚಾರವನ್ನ ತಿಳಿಸಿದ್ದಾರೆ. ಸೈದ್ಧಾಂತಿಕವಾಗಿ ಮಾತನಾಡಿದ್ದೇನೆ ಅಂತ ಮಗ ಹೇಳಿರೋದು. ಇಂಥವರೇ ಮುಖ್ಯಮಂತ್ರಿ ಅಂತ ನಾನು ಹೇಳಿಲ್ಲ, ಅದನ್ನ ನನ್ನ ಮಗ ನನ್ನ ಹತ್ರ ಹೇಳಿದ್ದಾನೆ. ಯತೀಂದ್ರ ಹೇಳಿಕೆಯನ್ನ ತಿರುಚಿ ಬರೆಯಲಾಗಿದೆ ಅಂತ ಮಗನ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಂತಿದ್ದಾರೆ. ಮಗನ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಯತೀಂದ್ರ ತಿರುಚಿ ಮಾಡಿದ್ರೆ ಏನಂತ ಹೇಳಿ ನಾನು ಕೇಳಿದೆ, ಸೈದ್ಧಾಂತಿಕವಾಗಿ ಮಾತಾಡಿದೀನಿ ಅಂತ ಹೇಳ್ದ. ಯತೀಂದ್ರ ಕೇಳಿದೆ ನಾನು, ನೀನ್ ಏನಂತ ಹೇಳಿದ್ಯಾ ಅಂತ. ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿಲ್ಲ ಅಂತ ಹೇಳಿ. ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ, ಹಿಂಗ್ ಕೇಳ್ತಿರಲ್ಲ, ಈಗ ಬೇಡ ಅಂತ ಹಿಂಗ್ ಕೇಳ್ತಿರಲ್ಲ, ಹಂಗೆ ಕೇಳಿದಿರಿ, ಯಾರೋ ಪ್ರಶ್ನೆಗಳು ಕೇಳಿದಿರಿ. ಕೇಳಪ್ಪ ಇಲ್ಲಿ, ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ ಕರೆದಿರೋದು. ನೀವು ಯತೀಂದ್ರನ್ಗೆ ಹೇಳಿದ್ರೆ ಹಿಂಗೆ ಅಲ್ಲಿ ಯಾರೋ ಪ್ರಶ್ನೆ ಕೇಳಿರ್ತಾರೆ, ನೀನ್ ಕೇಳಿಲ್ದೇ ಇರ್ಬೋದು, ಅಲ್ಲಿ ಕೇಳಿರ್ತಾರೆ. ಯತೀಂದ್ರನ ತಿರುಚಿ ಮಾಡಿದ್ರೆ ಏನಂತ ಹೇಳಿ ನಾನು ಕೇಳಿದೆ, ಸೈದ್ಧಾಂತಿಕವಾಗಿ ಮಾತಾಡಿದೀನಿ ಅಂತ ಹೇಳ್ದ. ಯತೀಂದ್ರ ಕೇಳಿದೆ ನಾನು, ನೀನ್ ಏನಂತ ಹೇಳಿದ್ಯಾ ಅಂತ. ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿಲ್ಲ ಅಂತ ಹೇಳಿ. ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ, ಹಿಂಗ್ ಕೇಳ್ತಿರಲ್ಲ, ಈಗ ಬೇಡ ಅಂತ ಹಿಂಗ್ ಕೇಳ್ತಿರಲ್ಲ, ಹಂಗೆ ಕೇಳಿದಿರಿ, ಯಾರೋ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಆರಂಭದಲ್ಲಿ ಒಂದು ಸುದ್ದಿಯನ್ನ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯ ಅವರು ಈಗ ಅವರ ಮಗನ ಬೆನ್ನಿಗೆ ನಿಂತಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಆ ಒಂದು ಸ್ಟೇಟ್ಮೆಂಟ್ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇತ್ತು. ಈಗ
ಸಿಎಂ ಸಿದ್ದರಾಮಯ್ಯ ಅವರು ಆ ಹೇಳಿಕೆಯ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಆ ರೀತಿ ಮಾತಾಡಿಲ್ಲ, ನಾನು ನನ್ನ ಮಗನ ಜೊತೆಗೆ ಮಾತಾಡಿದ್ದೇನೆ, ನನ್ನ ಮಗನ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯತೀಂದ್ರ ಬೆನ್ನಿಗೆ ಸಿಎಂ ಸಿದ್ದರಾಮಯ್ಯ ಅವರು ನಿಂತಿರೋದು. ನಾನು ಯತೀಂದ್ರ ಜೊತೆಗೆ ಮಾತಾಡಿದ್ದೇನೆ, ಆ ಸಂದರ್ಭದಲ್ಲಿ ಅವರು ಈ ವಿಚಾರವನ್ನ ತಿಳಿಸಿದ್ದಾರೆ. ಸೈದ್ಧಾಂತಿಕವಾಗಿ ಮಾತನಾಡಿದ್ದೇನೆ ಅಂತ ಮಗ ಹೇಳಿರೋದು. ಇಂಥವರೇ ಮುಖ್ಯಮಂತ್ರಿ ಅಂತ ನಾನು ಹೇಳಿಲ್ಲ, ಅದನ್ನ ನನ್ನ ಮಗ ನನ್ನ ಹತ್ರ ಹೇಳಿದ್ದಾನೆ. ಯತೀಂದ್ರ ಹೇಳಿಕೆಯನ್ನ ತಿರುಚಿ ಬರೆಯಲಾಗಿದೆ ಅಂತ ಮಗನ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಂತಿದ್ದಾರೆ. ಮಗನ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಯತೀಂದ್ರ ತಿರುಚಿ ಮಾಡಿದ್ರೆ ಏನಂತ ಹೇಳಿ ನಾನು ಕೇಳಿದೆ. ಸೈದ್ಧಾಂತಿಕವಾಗಿ ಮಾತಾಡಿದೀನಿ ಅಂತ ಹೇಳ್ದ. ಯತೀಂದ್ರ ಕೇಳಿದೆ ನಾನು, ನೀನ್ ಏನಂತ ಹೇಳಿದ್ಯಾ ಅಂತ. ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿಲ್ಲ ಅಂತ ಹೇಳಿ. ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ, ಹಿಂಗ್ ಕೇಳ್ತಿರಲ್ಲ, ಈಗ ಬೇಡ ಅಂದ್ರೂ ಈಗ ಕೇಳ್ತಿರಲ್ಲ. ಹಂಗೆ ಕೇಳಿದಿರಿ, ಯಾರೋ ಪ್ರಶ್ನೆಗಳು ಕೇಳಿದಿರಿ. ಕೇಳಪ್ಪ ಇಲ್ಲಿ. ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ ಕರೆದಿರೋದು. ನೀವು ಯತೀಂದ್ರಗೆ ಹೇಳಿದ್ರೆ ಹಿಂಗೆ ಅಲ್ಲಿ ಯಾರೋ ಪ್ರಶ್ನೆ ಕೇಳಿರ್ತಾರೆ, ನೀನ್ ಕೇಳಿಲ್ದೇ ಇರ್ಬೋದು, ಅಲ್ಲಿ ಕೇಳಿರ್ತಾರೆ. ಯತೀಂದ್ರ ತಿರುಚಿ ಮಾಡಿದ್ರೆ ಏನಂತ ಹೇಳಿ ನಾನು ಕೇಳಿದೆ. ಸೈದ್ಧಾಂತಿಕವಾಗಿ ಮಾತಾಡಿದೀನಿ ಅಂತ ಹೇಳ್ದ. ಯತೀಂದ್ರ ಕೇಳಿದೆ ನಾನು, ನೀನ್ ಏನಂತ ಹೇಳಿದ್ಯಾ ಅಂತ. ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿಲ್ಲ ಅಂತ ಹೇಳಿ. ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ, ಹಿಂಗ್ ಕೇಳ್ತಿರಲ್ಲ, ಈಗ ಬೇಡ ಅಂದ್ರೂ ಈಗ ಕೇಳ್ತಿರಲ್ಲ. ಹಂಗೆ ಕೇಳಿದಿರಿ, ಯಾರೋ